ನಮ್ಮೆಲ್ಲರಿಗೂ ಮೈ ಝುಮ್ ಎನ್ನುತ್ತೆ. ಹಾಗೆ ಸಿನಿಮಾ ಅಂದ್ರೆ ನಮ್ಮ ಕಣ್ಣು ಅರಳುತ್ತೆ. ಈ ಕ್ಷೇತ್ರಗಳಲ್ಲಿ ಯಾರ್ಯಾರು ಏನೇನು ಸಾಧನೆ ಮಾಡಿದ್ದಾರೆ ಬನ್ನಿ ನೋಡೋಣ. ಕ್ರಿಕೆಟ್ ಜಗತ್ತಿನಲ್ಲಿ ಗೋಡಿ ಅನ್ನೋ ಹೆಸರಿನಿಂದಲೇ ಜನಪ್ರಿಯರಾದವರು ರಾಹುಲ್ ದ್ರಾವಿಡ್. ಟೆಸ್ಟ್ ಕ್ರಿಕೆಟ್ನಲ್ಲಿ 15 ವರ್ಷಗಳಿಂದ ಆಡ್ತಾ ಇರೋ ರಾಹುಲ್ ಅತ್ಯಂತ ಶ್ರೇಷ್ಠ ಆಟಗಾರರ ಸಾಲಿನಲ್ಲಿ ನಿಲ್ಲುವ ಕ್ರಿಕೆಟಿಗ. ಟೆಸ್ಟ್ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಕ್ಯಾಚ್ ಹಿಡಿದ ದಾಖಲೆ ಇವರ ಹೆಸರಲ್ಲಿದೆ. ಈ ವರ್ಷ ಅವರು ಮಾಡಿದ ಮತ್ತೊಂದು ದಾಖಲೆ ಅತಿ ಹೆಚ್ಚು ರನ್ ಗಳಿಸಿದ್ದು. ವೆಸ್ಟ್ ಇಂಡೀಸ್ ವಿರುದ್ಧ ನವೆಂಬರ್ನಲ್ಲಿ ನಡೆದ ಟೆಸ್ಟ್ನಲ್ಲಿ 13,000 ರನ್ ಗಳಿಸಿ ದಾಖಲೆ ನಿರ್ಮಿಸಿದರು. ಟೆಸ್ಟ್ ಕ್ರಿಕೆಟ್ನಲ್ಲಿ ಸಚಿನ್ ನಂತರ ಈ ದಾಖಲೆ ಮಾಡಿದ ಆಟಗಾರ ಅಂದ್ರೆ ರಾಹುಲ್ ದ್ರಾವಿಡ್. ಇದುವರೆಗೂ 160 ಟೆಸ್ಟ್ ಪಂದ್ಯಗಳನ್ನು ಆಡಿರುವ ರಾಹುಲ್ ದ್ರಾವಿಡ್ 36 ಶತಕಗಳನ್ನು ಬಾರಿಸಿದ್ದಾರೆ. ಇಂತಹ ಸಾಧನೆ ಮಾಡಿರುವ ರಾಹುಲ್ ಕನ್ನಡಿಗರು ಅನ್ನೋದು ನಮ್ಮ ಹೆಮ್ಮೆ. ಕ್ರಿಕೆಟ್ ಅಲ್ಲದೆ ಡಿಸ್ಕಸ್ ಥ್ರೋನಲ್ಲೂ ಕನ್ನಡಿಗರೊಬ್ಬರು ಪತಾಕೆ ಹಾರಿಸಿ ಬಂದಿದ್ದಾರೆ. ಅವರೇ ವಿಕಾಸ್ ಶಿವೇಗೌಡ. ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಬೆಳ್ಳಿ ಪದಕ ಗೆದ್ದು ಗಮನ ಸೆಳೆದಿದ್ದ ವಿಕಾಸ್ ಜುಲೈ ತಿಂಗಳಿನಲ್ಲಿ ಜಪಾನಿನ ಕೊಬೆಯಲ್ಲಿ ನಡೆದ ಏಷ್ಯನ್ ಚಾಂಪಿಯನ್ಶಿಪ್ನಲ್ಲೂ ಬೆಳ್ಳಿ ಪದಕ ಗೆದ್ದು ಬಂದಿದ್ದಾರೆ. ಲಂಡನ್ ಒಲಿಂಪಿಕ್ಸ್ನಲ್ಲಿ ಚಿನ್ನ ಗೆಲ್ಲುವ ಆಸೆ ಇಟ್ಟುಕೊಂಡಿರೋ ವಿಕಾಸ್ ಕ್ರೀಡಾ ಕ್ಷೇತ್ರದಲ್ಲೂ ಕನ್ನಡ ನೆಲದ ಹಿರಿಮೆ ಎತ್ತಿ ಹಿಡಿದಿದ್ದಾರೆ. ಗಿರೀಶ್ ಕಾಸರವಳ್ಳಿ ಅವರ ಪ್ರಸ್ತಾಪವಿಲ್ಲದೆ ಕನ್ನಡ ಸಿನಿಮಾ ಬಗ್ಗೆ ಮಾತನಾಡೋದಕ್ಕೆ ಸಾಧ್ಯವಿಲ್ಲವೇನೋ. ಕನ್ನಡ ಸಿನಿಮಾವನ್ನ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಒಯ್ದ ನಿರ್ದೇಶಕರಿವರು. ಘಟಶ್ರಾದ್ದ, ತಬರನ ಕಥೆ, ತಬ್ಬಲಿ ನೀನಾದೆ ಮಗನೇ, ದ್ವೀಪಗಳಂತಹ ಚಿತ್ರಗಳನ್ನ ನಿರ್ಮಿಸಿ ಅತ್ಯುತ್ತಮ ಚಿತ್ರ ಪ್ರಶಸ್ತಿಗಳನ್ನ ಪಡೆದ ಗಿರೀಶ್ ಕನ್ನಡ ಕಲಾತ್ಮಕ ಚಿತ್ರಗಳಿಗೆ ವಿಶೇಷ ಮನ್ನಣೆ ಲಭಿಸುವಂತೆ ಮಾಡಿದವರು. ಯಾಕೆ ಮುಖ ಚಪ್ಪೆ ಆತು? ದಿನ ಒಬ್ಬೊಬ್ರೇ ಊರ್ ಬಿಡ್ತ್ರು, ಹಂಗೆ ನಾವು ಹೊರಟಿದ್ರೆ ಲಾಯಕ್ಕಿತ್ತ ಅಂತ. ಅಪ್ಪ ಏನ್ ಸಂಕಟನ ಒಂಚೂರು ಅರ್ಥ ಮಾಡ್ಕಳೆ. ಹುಟ್ಟಿದ ಮನೆ ಬಿಡುವುದು ಅಷ್ಟು ಸುಲಭ ಅಲ್ಲ. ಅದ್ ನನ್ನ ಹತ್ರನೇ ಹೇಳ್ತೀಯಾ? ಹುಟ್ಟಿದ ಮನೆ ಬಿಡಕ್ಕಷ್ಟೇ ಏನೋ ಅಂತ ಹೆಣ್ಣಕ್ ತಿಳಿದ? ನಾನ್ ತವ್ರ ಮನೆ ಬಿಟ್ಟ ಗಂಡನ ಮನೆಗ್ ಬಂದದ್ದಲ್ದ? ಅದು ಇದು ಒಂದೇ ಆಗ್ತೇನೆ. ಗಂಡನ ಮನೆ ಬಪ್ಪತ್ತಿಗೆ ಮುಂದಿನ ಬದುಕಿನ ಬಗ್ಗೆ ಹೆದರಿಕೆ ಇರೋದಿಲ್ಲ, ಗೊತ್ತಾತಾ? ಎಂತಕ್ಕಿರೋದಿಲ್ಲ? ಹೋಯ್, ಪ್ಯಾಟೆಲ್ ಹುಡ್ ಬಂದ್ ನಂಗೆ ಈ ಕಾಡ್ ಮೂಲೆಗೆ ಮದುವೆ ಮಾಡ್ಕೊಟ್ಟಾಗ ಹೆಂಗಾಗಿತ್ತು ಗೊತ್ತಿತ್ತಾ? ಈಗ ಹಳೆ ಪುರಾಣ ಎಂತ ತೆಗುದೆ? ನಾನು ಅಪ್ಪಯ್ಯ ಇಲ್ಲೇ ಉಳಿತೂತ್ ಮಾಡಿದ್ರೆ ನೀನು ತಪ್ಪು ಉಳ್ಕೊಬೇಕು, ಗೊತ್ತಾತಾ? ಸಿನಿಮಾ ಕ್ಷೇತ್ರದಲ್ಲಿ ಅವರು ಮಾಡಿದ ಸಾಧನೆ ಗುರುತಿಸಿ ಭಾರತ ಸರ್ಕಾರ ಈ ವರ್ಷ ಪದ್ಮಶ್ರೀ ಪ್ರಶಸ್ತಿ ನೀಡಿ ಗೌರವಿಸಿತು. ವಿಶೇಷ ಅಂದ್ರೆ ಇದೇ ವರ್ಷ ಕಾಸರವಳ್ಳಿ ಅವರು ನಿರ್ದೇಶಿಸಿರುವ ಕನಸೆಂಬ ಕುದುರೆಯನ್ನೇರಿ ಅತ್ಯುತ್ತಮ ಚಿತ್ರ ಪ್ರಶಸ್ತಿ ಪಡೆದುಕೊಳ್ತು. ಇದೇ ಚಿತ್ರದಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸಿದ ವೈಜಯಂತ್ ಬಿರಾದಾರ್ ಈ ವರ್ಷದ ಮತ್ತೊಬ್ಬ ಭಲೆ ಕನ್ನಡಿಗ. ಹಾಸ್ಯ ಮತ್ತು ಪೋಷಕ ಪಾತ್ರಗಳ ಮೂಲಕವೇ ನಮಗೆ ಚಿರಪರಿಚಿತರಾಗಿರುವ ಬಿರಾದಾರ್ ತಮ್ಮ ನಟನೆಗೆ ರಾಷ್ಟ್ರ ಪ್ರಶಸ್ತಿ ಪಡ್ಕೊಂಡ್ರು. ಕನಸೆಂಬ ಕುದುರೆಯನ್ನೇರಿ ಚಿತ್ರದಲ್ಲಿ ಅವರ ಮನೋಜ್ಞ ಅಭಿನಯಕ್ಕೆ ಸಂದ ಈ ಪ್ರಶಸ್ತಿ ಅವರ ವೃತ್ತಿ ಜೀವನಕ್ಕೆ ಸಂದ ಅತಿದೊಡ್ಡ ಗೌರವ ಕೂಡ. ಊರಾಗ ಯಾರ ಸತ್ತಾರೇನಿವತ್ತ? ಮತ್ ನಂಗೆ ಹೆಂಗ್ ಕೆಲಸ ಸಿಗ್ತೈತಿ? ಸಂಗೀತ ಕ್ಷೇತ್ರದಲ್ಲಿ ಗಮನ ಸೆಳೆದ ಕನ್ನಡಿಗ ಅಂದ್ರೆ ಆರ್.ಕೆ. ಶ್ರೀಕಂಠನ್. ಕರ್ನಾಟಕ ಸಂಗೀತದಲ್ಲಿ ಅಪಾರ ಸಾಧನೆ ಮಾಡಿರುವ ಆರ್.ಕೆ. ಶ್ರೀಕಂಠನ್ ಅವರಿಗೆ ಈ ವರ್ಷ ಪದ್ಮಭೂಷಣ ಗೌರವ ಸಂದಿತು. ಸೆಮ್ಮನಗುಡಿ ಶ್ರೀನಿವಾಸ್ ಅಯ್ಯರ್ ಸೇರಿದಂತೆ ಹಲವು ಸಂಗೀತ ದಿಗ್ಗಜರ ಶಿಷ್ಯರಾಗಿ ಸಾಧನೆ ಮಾಡಿದ ಆರ್.ಕೆ. ಶ್ರೀಕಂಠನ್ ಕರ್ನಾಟಕ ಸಂಗೀತದಲ್ಲಿ ವಿಶೇಷ ಸ್ಥಾನ ಪಡ್ಕೊಂಡಿದ್ದಾರೆ.
ಅವರ ಈ ಕೊಡುಗೆಯನ್ನ ಪರಿಗಣಿಸಿ ಭಾರತ ಸರ್ಕಾರ ಪದ್ಮಭೂಷಣ ನೀಡಿ ಗೌರವಿಸಿತು. ಇವರು 2011ರಲ್ಲಿ ತಮ್ಮ ಸಾಧನೆಯ ಮೂಲಕ ಕನ್ನಡತನವನ್ನ ಹೆಚ್ಚಿಸಿದ ಭಲೆ ಕನ್ನಡಿಗರು. ಕನ್ನಡಿಗರಲ್ಲದಿದ್ರೂ ಕರ್ನಾಟಕದವರಾಗಿ ಪತ್ರಿಕೋದ್ಯಮದಲ್ಲಿನ ಸಾಧನೆಗೆ ಪದ್ಮಭೂಷಣ ಪಡೆದ ಟಿಜೆಎಸ್ ಜಾರ್ಜ್ ಅವರ ಕೊಡುಗೆಯನ್ನ ಇಲ್ಲಿ ಸ್ಮರಿಸಿಕೊಳ್ಳಲೇಬೇಕು. 2011ರಲ್ಲಿ ಕನ್ನಡದ ನೆಲಕ್ಕೆ ವಿವಿಧ ರೀತಿಯಲ್ಲಿ ಸೇವೆ ಸಲ್ಲಿಸಿ ನಮ್ಮ ಅಭಿಮಾನವನ್ನ ಹೆಚ್ಚಿಸಿದ ಭಲೆ ಕನ್ನಡಿಗರು ಇವರು. ಇವರ ಸೇವೆ ಸಾಧನೆ ಮುಂದಿನ ದಿನಗಳಲ್ಲಿ ನಮ್ಮೆಲ್ಲರಿಗೂ ಸ್ಫೂರ್ತಿಯಾಗಲಿ ಅಂತ ಆಶಿಸೋಣ. ಇದು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಸುದ್ದಿವಾಹಿನಿ. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.